BY ವಿಜಯೇಂದ್ರ ಅವರ ನಾಯಕತ್ವವನ್ನು ಬದಲಾವಣೆ ಮಾಡಿಯೇ ತೀರಬೇಕು ಅಂತ ಯತ್ನಾಳ್ ಅವರ ಟೀಮ್ ಭಾರಿ ಭರ್ಜರಿ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ. ಇದು ಎಷ್ಟರ ಮಟ್ಟಿಗೆ ಯಶಸ್ಸಿಗೆ ಕಾರಣ ಆಗುತ್ತೆ ಅದನ್ನು ಕೂಡ ಕಾದು ನೋಡಬೇಕಾಗುತ್ತೆ. ಯಾಕಂದರೆ ಈವರೆಗೆ ಕೇವಲ ಟಾಕ್ ವಾರು ಮತ್ತೊಂದು ಮಗದೊಂದು ಇದೆಲ್ಲವೂ ಕೂಡ ನಡೀತಾ ಇತ್ತು. ಆದರೆ ಎಲ್ಲೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ನಾಯಕತ್ವವನ್ನು ಬದಲಾವಣೆ ಮಾಡೋದಕ್ಕೆ ಅಂತ ಗ್ರೌಂಡ್ ಲೆವೆಲಲ್ಲಿ ಎಲ್ಲೂ ಕೂಡ ವರ್ಕ್ ಆಗ್ತಿದ್ದಿಲ್ಲ. ಆದರೆ ಈಗ ಗ್ರೌಂಡ್ ಲೆವೆಲಲ್ಲಿ ವರ್ಕ್ ಮಾಡೋದಕ್ಕೆ ಅಂತ ಅಂದರೆ ನಾಯಕರನ್ನು ಸೆಳೆದುಕೊಳ್ಳುವಂಥದ್ದಾಗಿರಬಹುದು, ಅದೇ ರೀತಿಯಾಗಿ ಸಮುದಾಯಗಳನ್ನು ಮತಗಳನ್ನು ಸೆಳೆಯೋದಕ್ಕೆ ಅಂತ ಎಲ್ಲ ರೀತಿಯಲ್ಲೂ ಕೂಡ ಈಗ ಪ್ಲಾನಿಂಗ್ ಆಗ್ತಾ ಇದೆ. ಹೀಗಾಗಿ ಈ ಒಂದು ವಿಚಾರ ನಾಯಕತ್ವ ಬದಲಾವಣೆ ವಿಚಾರ ಈಗ ಮತ್ತಷ್ಟು ತಾರಕಕ್ಕೇರುವಂತಹ ಸಾಧ್ಯತೆ ಇದೆ. ಈ ಭಿನ್ನಮತವನ್ನು BY ವಿಜಯೇಂದ್ರ ಯಾವ ರೀತಿಯಾಗಿ ತಣಿಸ್ತಾರೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗತ್ತೆ. ಇನ್ನು ಭಿನ್ನರ ಬಳಗ BJPಯಲ್ಲಿ ಒಂದು ರೀತಿಯಾಗಿ ಆ್ಯಕ್ಷನ್ ಮೋಡ್ಗೆ ಬರ್ತಾ ಇದೆ. ಈ ನಡುವೆ BY ವಿಜಯೇಂದ್ರ ಅವರನ್ನು ರಕ್ಷಣೆ ಮಾಡೋದಕ್ಕೆ BS ಯಡಿಯೂರಪ್ಪ ಅವರು ಕೂಡ ಈಗ ಮುಂದಾಗ್ತಾ ಇದ್ದಾರೆ ಅನ್ನುವಂಥ ಒಂದು ಅನುಮಾನ ಕಾಡ್ತಾ ಇದೆ. ಯಡಿಯೂರಪ್ಪ ಅವರಿಗೂ ಕೂಡ ಈ ಎಲ್ಲ ಆಟಗಳು ಕೂಡ ಅರ್ಥ ಆಗಿದೆ. ಹೀಗಾಗಿ ಯಡಿಯೂರಪ್ಪ ಅವರು ಒಂದು ರೀತಿಯಾಗಿ ಈ ಭಿನ್ನರ ಬಳಗಕ್ಕೆ ವಾರ್ನಿಂಗ್ ಕೊಟ್ಟಿದ್ದಾರೆ. BJP ಸಭೆಯಲ್ಲಿ ಪರೋಕ್ಷವಾಗಿ ಭಿನ್ನರ ವಿಚಾರವನ್ನು ಪ್ರಸ್ತಾಪ ಮಾಡಿದರು. ಇವತ್ತು ಯಾರೋ ಒಬ್ಬಿಬ್ಬರು ಹಗುರವಾಗಿ ಮಾತನಾಡ್ತಾ ಇರಬಹುದು, ಏನೇನೋ ಇಲ್ಲದೆ ಇರುವಂತಹ ವಿಚಾರಗಳನ್ನು ಮಾತನಾಡ್ತಾ ಇರಬಹುದು, ಹೇಳಿಕೆಗಳನ್ನು ಕೊಡ್ತಾ ಇರಬಹುದು. ಈಗೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಲೆ ಕೆಡಿಸ್ಕೊಳ್ಳೋದು ಬೇಡ ಅಂತ ಯಡಿಯೂರಪ್ಪ ಅವರು ಹೇಳಿದ್ದಾರೆ. ಹೈಕಮಾಂಡ್ ನಾಯಕರು ಇದೆಲ್ಲವನ್ನು ನೋಡಿಕೊಂಡು ಕೈ ಕಟ್ಟಿ ಕೂತಿದ್ದಾರೆ ಅಂತ ನೀವು ಯಾರು ಕೂಡ ಭಾವಿಸಬೇಡಿ. ಅವ್ರು ಏನು ಕ್ರಮ ಕೈಗೊಳ್ಳಬೇಕು ಹೈಕಮಾಂಡ್ ನಾಯಕರು ತೆಗೆದುಕೊಳ್ತಾರೆ ಅಂತ ಯಡಿಯೂರಪ್ಪ ಅವರು ಮಾತನಾಡಿದ್ದಾರೆ. ಸೂಕ್ತ ಸಂದರ್ಭ ಬಂದಂತಹ ಸಂದರ್ಭದಲ್ಲಿ ಯಾರಿಗೆ ಏನು ಮಾಡಬೇಕು ಅದನ್ನು ಮಾಡ್ತಾರೆ. ಏನು ಮಾಡಬೇಕು ಅದನ್ನು ಮಾಡೋದಕ್ಕೆ ಈಗಾಗಲೇ ಸಿದ್ಧತೆ ಕೂಡ ನಡೀತಾ ಇದೆ. ಈ ಬಗ್ಗೆ ಯಾವುದೇ ಸಂಶಯಗಳು, ಅನುಮಾನ ಇದ್ಯಾವುದನ್ನು ಕೂಡ ಇಟ್ಕೊಳ್ಳೋದು ಬೇಡ ಅಂತ ಸಭೆಯಲ್ಲಿ ಭಿನ್ನಮತೀಯರಿಗೆ BS ಯಡಿಯೂರಪ್ಪ ಅವರು ಎಚ್ಚರಿಕೆ ಕೊಟ್ಟಿದ್ದಾರೆ.